ಇದ್ಯಾಕ್ರಿ ಹಿಂಗೆ ಚಿಂತೆ ಮಾಡ್ತಿದ್ದೀರಿ? ಏನಾಯ್ತು? ಯಾಕೆ ಹುಷಾರಿಲ್ವೇ? ಹಾಸ್ಪಿಟ್ಲಿಗೆ ಏನಾರು ಓದಿರೆ ಸತೀಸನ್ ಕರೀಲೆ? ಇಲ್ಲ ಕಣಗಿರ್ಜಿ, ಹುಷಾರಾಗಿವ್ನಿ. ಏನೋ ಚಿಂತೆ ಹಿಂಗೆ. ಆಯ್ತಾ ಊಟ ನಿಂದು? ಹೋಗಿ ಮನ್ಕೋ. ಇದೇನಿದು ಹಿಂಗೆ ಹೇಳಿರಿ? ನಮ್ಮ ಮನೆ ಕಳದಂಗಿರಲಿ, ನೀವ್ಯಾಕೆ ಹಿಂಗೆ ಚಿಂತೆ ಮಾಡಿರಿ? ಏನು ಚಿಂತೆ ಅಂತ ನನ್ನ ಹತ್ರ ಹೇಳೋದು ಬೇಡವೆ? ಏನು ಹೇಳಿ ಮತ್ತೆ? ಇನ್ನೇನೇ ಇದ್ದತ್ತು ಪವಿದೆಯ ಅವಳು ಜಾತಕ ಹಿಂಗದೆ ಅಂತ ಇಲ್ಲಿ ಗಂಟ ನಮ್ಗೆ ಗೊತ್ತೇ ಆಗಲಿಲ್ಲ ಕಣೇಳೆ. ಈಗ 500 ಹೇಳಿದ್ಮೇಕೆ ಅದೇ ದಿಗ್ಲಾಗೋದೆ. ಹೆಂಗೋ ಏನು ಮುಂದಕ್ಕೆ ಅಂತವ. ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡಿರಿ? 500 ಹೇಳಿದ್ರಲ್ಲ ಪರಿಹಾರ ಅದೇ ಅಂತವ, ಮಾಡ್ಸಂತ ಗಾಡಿ. ಅದು ಪರಿಹಾರ ಏನೇ ಇರಲಿ ಗಿರ್ಜಿ, ಅಕಸ್ಮಾತ್ ಏನಾರು ಆಗಲಿಲ್ಲ ಅಂದರೆ ಅದಕ್ಕೆ ತಕ್ಕನಾದ್ದಲ್ವಂತೆ. ಏನೋ ಇವ್ರ ಕೈಲಾದ ಮಟ್ಟಕ್ಕೆ ಮಾಡಿಸ್ತೀನಿ ಅಂದವ್ರೆ. ಹಂಗೇನಾರ ಆ ಪರಿಹಾರ ಸರಿ ಹೋಗ್ದಿರಾ ಅವ್ರು ಅಂದಂಗೆ ಆಗ್ಬಿಟ್ರೆ ನಾಳೆ ಕೆಟ್ಟ ಹೆಸ್ರು ಹೊತ್ಕೊಳ್ಳೋರು ಯಾರೇ? ಅಲ್ಲ ಈಗ ಮುರಳಿ ಕೊಡದೆ ಬೇರೆಯವ್ರಿಗೆ ಕೊಟ್ಟಿದ್ರೆ ಸರಿ ಹೋಯ್ತದೆ ನಂಗಿದ್ದೀರೆ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಬೇಡ, ಅದಕ್ಕೆ ಬೇರೆ ಯಾವುದೋ ಸಂಬಂಧ ನೋಡೋಣ ಅನ್ಬೋದಾಯ್ತು. ಆದರೆ ಅಲ್ಲಿಗೋದ್ರೂ ಅವಳಿಗಿದ ಅಂಟಿದ್ದೆಯಾ ಅದರೊಳಗಡೆ. ಈಗ ನಮ್ಮ ಕೈಲಿ ಏನದೆ? ಇಷ್ಟ ಗಂಟ ಬಂದದೆ ಅಂದಮೇಕೆ ದೈವೇಚ್ಛೆ ಇಲ್ಲೇ ಬಂದಿರ್ತದ. ದೈವೇಚ್ಛೆ ಇದ್ದಿದ್ದಕ್ಕೆ ಈಗ ಇವಳು ಅವ್ರ ಮನೆಗೆ ಹೋಯ್ತಿರೋದು. ಈಗ ಅಂತಾರೆ ಇದೊಂದು ದೋಸಕ್ಕೆ ಎದ್ರುಕೊಂಡು ಏನು ಮಾಡೋಕ್ಕಾದತ್ತು? ಹಂಗಲ್ಲ ಕಣ್ಗಿರ್ಜಿ, ಈಗ ನಮ್ಮನೆ ಹೆಣ್ಮಗ ಬ್ಯಾರೂನ್ ಮನೆಗೆ ಹೋದ್ಮೇಲೆ ಅಲ್ಲಿ ಒಳ್ಳೇದಾಗಿ ಎಲ್ಲ ಅಚ್ಚುಕಟ್ಟಾಗಿ ಹೋಯ್ತು ಅಂದರೆ ನಮಗೊಂಥರ ಖುಷಿ. ಅದೇ ನಮ್ಮನೆ ಹೆಣ್ಮಗ ಹೋಗಿ ಆ ಮನೆಗೆ ಹಿಂಗೆ ತೊಂದರೆ ಆಯಿತು ಅಂದರೆ ನಮಗೆ ಎಷ್ಟು ಕುಕ್ಲಾಯ್ತದೆ. ಅದು ಅಲ್ಲದೆಯ ಇದೆಲ್ಲ ಗೊತ್ತಿದ್ದು ಹೆಂಗೆ ಮದುವೆ ಮಾಡ್ಕೊಡೋಣ? ಆ ಹುಡುಗಂಗೆ ಅವ್ರವ್ವ ಅಂದ್ರೇ ಜೀವ. ನಾಳೆ ಹೆಚ್ಚು ಕಡಿಮೆ ಆಗೋದ್ರೆ ಈಗಿನ್ನ ಮುಚ್ಚಿಕ್ಕಿ ಮಾಡೋಣ ಅಂದರೂ ನಾಳೆ ಅಪರಾಧ ಮಾಡ್ದಂಗೆ ಆಗೋಗ್ತದೆ. ಇಲ್ದಿರ ಹೇಳಿದ್ರು ಮಾಡೋಕ್ಕೋದ್ರೆ ಮುರಳಿ ಬೇಡ ಅಂದೇ ಬಿಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತದೆ. ಯಾಕೆಂದರೆ ಅವತ್ತು ಮನೆ ಹಾಳ ಆಗೊಂದಿದ್ದಕ್ಕೆ ಅವನು ಇಲ್ಲಿಂದ ಎದ್ದೋದನು. ಇನ್ನೀಗ ಇಂಥ ವಿಷಯ ಕೇಳಿದ್ರೆ ಮಾಡಾರ ಮಾಡ್ಕೋತಾನ. ಈಗ ಇವಳು ಬೇರೆ ಅವನೇ ಮಾಡ್ಕೋಬೇಕು ಅಂತವಳೆ. ಎತ್ತಾಗೂ ಇಲ್ಲಂಗೆ ಯಾಕೆ ಹುಡುಗಿ ಮದುವೆಲಿ ಹಿಂಗೆ ತಟ ಇದಾಯ್ತಾ? ಅದು ನನಗೆ ಗೊತ್ತೇ ಆಯ್ತಲ್ಲ ಕಣ್ಗಿರ್ಜಿ. ನೀವು ಹಿಂಗೆ ಚಿಂತೆ ಮಾಡ್ಕೊಂಡೇ ಕೂತಿದ್ರೆ ಮುಂದಿನ ಕೆಲ್ಸಗಳೇನು ನೋಡೋದು? ಹಣೆ ಬರ ಇದ್ದಂಗೆ ಆಯ್ತದೆ. ಈಗ ಆ ಅಮ್ಮನ ಹಣೆ ಬರ ಹೆಂಗದೋ ಯಾರಿಗೆ ಗೊತ್ತು? ಈಗ ಅದು ಬೇಡ ಅಂತ ಆದರೆ ಈಗ ಇನ್ನೇನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಿ? ಕೆಲವೊಂದು ಸತಿ ಅನಿಸ್ತದೆ ಇವೆಲ್ಲ ಜಾತಕ ಪಾತಕ ಅನ್ನೋದು ಒಂದು ಮಟ್ಟಕ್ಕೆ ನಂಬಬೇಕು. ತೀರಾ ಅದ್ರ ಬಗ್ಗೆ ತಲೆ ಕೆಸ್ಕೊಂಡು ಹಿಂಗೆ ಕುತ್ಕೊಂಡ್ರೆ ಆತದೆ ಅಂತ. ಇನ್ನೊಂದ್ಕಿಂತ ದೇವರು ದಿಂಡ್ರು ಅನ್ಮೇಕೆ ಇದು ಸತ್ಯ. ಏನು ಹೇಳ್ಬೇಕು ಗೊತ್ತಾಯ್ತಲ್ಲ ಕಣ್ರಿ. ಅತ್ತಮ್ಮ ಮಾವಯ್ಯ ಇದ್ಯಾಕೆ ಇಷ್ಟೊತ್ತಾರು ಹಿಂಗೆ ಕೂತಿದ್ದೀರಿ? ಮನೆ ಕಳ್ಳಿಲ್ವೇ? ಓ ಸತೀಸ ಬಂದ ಬಾ. ಯಾಕಲ್ಲ ನಿನಗೆ ನಿದ್ದೆ ಬರಲಿಲ್ವೇನೋ? ಇಲ್ಲ ಮನೆ ಕಳ್ಳನ ಅಂತ ಹಂಗೆ ಕೂತಿದ್ದೆ. ಯಾರೋ ಮಾತಾಡ್ದಂಗೆ ಆಯ್ತಿತ್ತು. ಯಾರು ಅಂತ ನೋಡಿದ್ರೆ ನೀವೇ, ಅದಕ್ಕೆ ಬಂದೆ. ಇದ್ಯಾಕೆ ಮಾವಯ್ಯ ಹಂಗೆ ಕೂತಾನೆ? ಏನಾಯ್ತತ್ತಮ್ಮ? ಸತೀಸ ನಿನ್ಗೆ ಹೇಳೋಣ ಅನ್ನೋದಕ್ಕೆ ಬೇಡ ಸುಮ್ಕೆ ಯಾಕೆ ಎಲ್ಲರಿಗೂ ಅಂತ ಸುಮ್ಕಾಗಿದೆ. ಏನೋ ಒಂದು ತಲೆನೋವು ಆಗತ್ಕೊಣೋ. ಅತ್ತಮ್ಮ ನನ್ನ ಕೂಟ ಎಂಥದ್ದು ಮುಚ್ಚು ಮಾರೆ. ಮಾವಯ್ಯ ಏನಿದು ಹೊಸ್ದಾಗಿ ಏನು ವಿಷಯ ಅಂತ ನನಗೆ ಹೇಳೋಕ್ಕಿಲ್ವೇ? ನೀವೇ ತೀರ್ಮಾನ ಮಾಡ್ಕೋಬೇಕು ಅಂದ್ಕೊಂಬಿಟ್ಟಿದ್ದೀರಾ? ಹಂಗಾರೆ ನಾನು ಈ ಮನೆಯಿಂದ ಅಷ್ಟು ಹಾಕಿರ ಏನು? ಲೇ ದಡ್ಡ ಸುಮ್ಕಿಲ್ಲ ಬಾರ್ಲ ಇಲ್ಲಿ. ಏನು ಹೇಳು ಮಾವಯ್ಯ? ಸತೀಸ ಏನೂ ಇಲ್ಲ ಕಣ್ಲ. ಇವತ್ತು 500 ಬಂದು ಪವಿತ್ರ ಮದುವೆ ಜಾತಕಕ್ಕೆ ಮುಹೂರ್ತ ಕೊಡೋಕ್ಕೇನು ಬಂದು ಹಿಂಗೆ ಅವಳ ಜಾತಕದಲ್ಲಿ ಒಂದು ದೋಸ ಅದೇ ಹಿಂಗೆ ಆಯ್ತದೆ ಅಂತ ಅದೇ ಇದು ಅಂತ ಎಲ್ಲ ಹೇಳ್ಬಿಟ್ಟು ಹೋದ್ರು ಕಣೋ. ಹಿಂಗದ ಮಾವಯ್ಯ? ಈ ವಿಷಯ ನಿಂಗೆ ಇದಕ್ಕೆ ಮುಂಚೆ ಗೊತ್ತಿರಲಿಲ್ವೇ? ಇಲ್ಲ ಕಣಪ್ಪ, ನಾವು ಯಾರಿಗೂ ಹುಟ್ಟಿಯಿಂದ ಜಾತಕಗಳು ಹುಟ್ಟಿದ ಟೇಮ್ ಅಷ್ಟೇ ಕೇಳ್ಕೊಂಡಿದ್ದು. ಈ ಥರ ಜಾತಕಗಳು ಬರ್ಸಿಲ್ಲ. ಅದು ಅಲ್ಲೇ ಬರ್ಸಿದ್ರು ಅದ್ರೊಳಗೆ ಏನಿದೆ ಅಂತ ಕೇಳೋಕ್ಕೂ ಹೋಗಿರಲಿಲ್ಲ ನಾನು. ಈಗಲೇ ಗೊತ್ತಾಗಿದ್ದು. ಈಗ ಪರಿಹಾರ ಹೇಳೋರಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡಿರಿ? ಆ ಪರಿಹಾರದಂಗೆ ಮಾಡಿದ್ರಾಯ್ತು. ಅಯ್ಯೋ ನಿಮ್ಮ ಮಾವು ಹಿಂಗೆ ಅದೇ ಕಣಪ್ಪ. ಪರಿಹಾರ ಏನಾದ್ರು ಸರಿ ಹೋಗ್ದಿರಾ ಹೆಚ್ಚು ಕಡಿಮೆ ಯಾರೇ ಮುರಳಿ ನಾಳೆ ಏನಂತಾನೆ ಅಂತವ್ರೆ. ಮಾವಯ್ಯ ನಿಂಗೊಂದು ಮಾತೇಳಲೆ, ಈ ವಿಷಯ ಮುರಳಿ ಕಿವಿ ಬಿದ್ದರೆ ಅವ್ನು ಮದುವೆ ಹಾಕಿ ಒಪ್ಪಕ್ಕಿಲ್ಲ. ಅದೇ ಕಣೋ ನನಗೂ ಚಿಂತೆ ಸತೀಸ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಎಷ್ಟು ತನ ಮುಂದೆ ಬಂದದೆ. ಇಷ್ಟೆಲ್ಲ ಅದೇ ಅಂತ ಗೊತ್ತಿರ ತಂದೆ ತಾಯಿ ಹುಡುಗನಿಗೆ ಕೊಡ್ಬೋದಾಗಿತ್ತು. ಈಗ ಎತ್ತಲು ಇಲ್ದಂಗೆ ಅಡ್ಡ ಕತ್ತರಿ ಸಿಗಾಯ್ಕೊಬಿಟ್ಟಿದ್ದೀನಲ್ಲೋ ಸತೀಸ. ಮಾವಯ್ಯ ನೀನು ತಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ಒಂದು ಮಾತು. ಈ ವಿಷಯ ಮುರಳಿ ಗೊತ್ತಾದರೆ ಅವ್ನ ಮದುವೆಗೆ ಒಪ್ಪಕ್ಕಿಲ್ಲ. ಅವ್ನ ಮದುವೆ ಆಗಲಿಲ್ಲ ಅಂದರೆ ಪವಿ ಸುಮ್ಮನೆ ಇರೋಕ್ಕಿಲ್ಲ. ಜನ ಆಡ್ಕೋತಾರೆ. ಇಷ್ಟೆಲ್ಲ ಸಮಸ್ಯೆಗಿಂತ ಜಾತಕ ನಂಬೋಣ. ಅದನ್ನ ಹೆಂಗೆ ನಂಬ್ತೀವಿ ಹಂಗೆ ಪರಿಹಾರನೂ ನಂಬೋಣ. ಆದರೆ ಈ ವಿಷಯನ ಮುರಳಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಹೇಳೋದೇ ಬೇಡ. ಇದು 500 ನಮ್ಮೂರು ಜನ, ಇಷ್ಟು ಜನದಲ್ಲೇ ಇಟ್ಕೊಳ್ಳಿ, ಇನ್ಯಾರಿಗೂ ಗೊತ್ತಾಗೋದು ಬೇಡ. ಸತೀಸ ನಿನ್ನ ಬಾ ಇಲ್ಲಿಂತ. ಮತ್ತೆ ನಾಳೆ ಏನಾರ ಜಾತಕದಲ್ಲಿರೋಂಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮುರಳಿಗೆ ಏನಾರ ವಿಷಯ ಗೊತ್ತಾದರೆ ನಮ್ಮನ್ನು ಏನಂತಲ್ಲ, ಅವಾಗ ಪವಿ ಜೀವನ ಏನಿಲ್ಲ, ಜನ ಏನಂತಾರೋ.
ಮಾವಯ್ಯ ತಪ್ಪು ತಿಳ್ಕೊಬೇಡ. ಬೀಸೋದೊಣ್ಣೆ ತಪ್ಪಿಸ್ರೆ 1000 ವರ್ಷ ಆಯಿತು. ಈಗ ನಾವು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅಂಥರಲ್ಲಿ ನಿಜ ಮುಚ್ಚಿಕ್ಕಿ ಈ ಮದುವೆ ಮಾಡುತ್ತಾ ಇದ್ದೀವಿ. ನಾಳೆ ಆಯ್ತದೋ ಹೋಯ್ತದೋ ಯಾರಿಗೂ ಗೊತ್ತು. ಈಗ ಇವಳು ಕಾಲ್ಗುಂಡಂಗೆ ಇವಳು ಜಾತಕದಲ್ಲಿರೋ ದೋಸೆ ಏನಾರ ಅದೇ ಪರಿಹಾರ ಮಾಡಿಬಿಟ್ರೆ, ಇವಳು ಕಾಲ್ಗುಣ ಒಳ್ಳೇದೇ ಆಗೋದ್ರೆ, ಅಥವಾ ಏನೂ ಆಗದಿರೋ ಹೋದರೆ ಈಗ ಹೆಂಗರು ಅದು ಪರಿಹಾರ ಮಾಡಿಸಿದ್ಮೇಕೆ ಏನೋ ಒಂದು ಒಳ್ಳೇದಾಯ್ತದೆ. ಒಳ್ಳೆ ಮನಸ್ಸಿಕ್ಕೊಂಡು ಮಾಡೋಣ. ಈಗ ಅದೊಂದು ಜಾತಕ ನಂಬ್ಕೊಂಡು ನಾವು ಇಡೀ ಈ ಸಂಬಂಧ, ಪವಿ ಜೀವನ, ಈ ಜನದ ಬಾಯಿಗೆ ಆಡಿಕೆ ಇದೆಲ್ಲ ಹಾಳಾಗೋಯ್ತದೆ. ನಾನು ಅದೇ ಯೋಚನೆ ಮಾಡಿದೆ ಸತೀಶ. ನಿಮ್ಮ ಮಾವನೆಯ ದಿಗಲು ಬೀಳ್ತವ್ರೆ. ಏನು ಮಾಡೋದು ಅಂತ ಕೊರ್ಕೊಂಡು ಕೂತವ್ರು ನೋಡು. ಇವ್ರು ಹಿಂಗೆ ಕೊರಗಿದ್ರೆ ಅರ್ಧ ಗೊತ್ತಾಗದೇ ಇರೋರು ಗೊತ್ತಾಗಿಲ್ವೇಂದ್ರೆ ಇವೆಲ್ಲ. ಏನೋ ಮಾವಯ್ಯ, ಸರಿನೋ ತಪ್ಪು, ಇರೋ ಪರಿಸ್ಥಿತಿಗೆ ಇದೆ ಸರಿ ಅನ್ನಿಸ್ತು ಹೇಳಿವ್ನಿ. ನೀನು ಇನ್ನೂ ಒಂದ್ಕಿತ ಯೋಚನೆ ಮಾಡಿ ನಿರ್ಧಾರ ತಗೋ. ಯಾಕೆಂದರೆ ಈಗಾಗಲೇ ಒಂದ್ಕಿತ ಪವಿ ಮದುವೆ ಆ ಹುಡುಗನ ಜೊತೆ ಸೆಟ್ಟಾಗಿ ಕಿತ್ತೋಗೋದೆ. ಇದು ಹಂಗೆ ಆದರೆ ಆಮೇಲೆ ಜನ ಈ ದೋಸೆ ಅಂತಾರೋ ಇಲ್ಲೋ ಬೇರೆ ದೋಸೆಗಳು ಅವ್ರ ಬಾಯಲ್ಲಿ ಹುಟ್ಟಾಕ್ಬಿಡ್ತಾರೆ. ಅದಕ್ಕರ್ಧ ಹೇಳ್ದೆ. ಅದು ಒಳ್ಳೆ ಮುಳ್ಳಿ ಥರ ಹುಡುಗ ತಿರುಗಿ ಸಿಗ್ತಾನ ನೋಡು. ಈಗ ಒಬ್ಬರು ಕಾಲ್ಗುಂದಿಂದ ಇನ್ನೊಬ್ಬರು ಆಯ್ಸಿ ಹಾಳಕ್ಕಾಯ್ದತೆ. ಯೋಚನೆ ಮಾಡಿ ಮಾವಯ್ಯ. ಸರಿ, ಈಗ ಹೋಗಿ ಇಬ್ಬರು ಮನೆಗೆ ಹೋಗ್ರಿ. ಹಿಂಗೆ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನಾಯ್ತದೋ ಇಲ್ವೋ, ನಿಮ್ಮಿಬ್ರಿಗೂ ಕಾಯಿಲೆ ಬರ್ತದೆ. ನಾವು ಹೋಯ್ತೀವಿ ಕಣಪ್ಪ, ನೀನು ಹೋಗಿ ಮನೆಗೆ ಹೋಗು. ಇದ್ಯಾಕ್ರಿ ಇಷ್ಟೊತ್ತಾರು ಮನೆಗೊಳ್ದಂಗೆ ಹಿಂಗೆ ಕೂತಿದ್ದೀರಿ? ಏನಿಲ್ಲ ಸಸಿ, ಏನೋ ಹಿಂಗೆ. ನೀ ಮನೆಗೋ. ಅದೇ ನಿಸ್ಯ ಅಂತ ಕೇಳ್ತಾ ಇಲ್ವೇ? ಬಾಯ್ಬಿಟ್ಟು ಹೇಳಕ್ಕಲ್ವೇ? ಅದ್ಯಾಕೆ ಹಂಗಿರೋದು? ಅದು ಏನಿಲ್ಲ ಬಿಡು, ಏನೋ ವಿಷಯ ಐತೆ. ಅರೆ ಸುಮ್ಮನೆ ನಿನಗೆಲ್ಲ ಎಂತಕ್ಕೆ, ಮನೆಗೋ ನೀನು. ಈಗ ಹೇಳ್ತಿರೋ ಇಲ್ವೋ? ಬೆಳಗ್ಗೆ 500 ಬಂದಿದ್ರಂತೆ, ಗೊತ್ತಾ ನಿಂಗೆ? ಇಲ್ಲ, ನಾನು ಅವಾಗ ಹಿತ್ಲಲ್ಲಿ ಏನೋ ಮಾಡ್ತಿದ್ದೆ. ಹಂಗಾಗಿ ಅವ್ರು ಬಂದಾಗ ಏನು ಮಾತುಕತೆ ಆಯಿತು ಗೊತ್ತಿಲ್ಲ. ಯಾಕೇನಾಯಿತು? ಅದೇ ಮದುವೆಗೆ ದಿವಸ ಗೊತ್ತು ಮಾಡೋಕ್ಕೆ ಅಂತ ಬರ್ತಾರೆ ಅಂತ ಅರ್ಥ ಮಾಡಿತ್ತು. ಅವರು ಪವಿ ಜಾತಕದಲ್ಲಿ ಏನೋ ದೋಸೆ ಅದೇ ಅವ್ರ ಅತ್ತೆ ತೊಂದರೆ ಆಗ್ತದೆ ಅಂತ ಏನೋ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೆ ಮಾವಯ್ಯ ಅತ್ತಮ್ಮ ಇಬ್ಬರು ಚಿಂತೆ ಮಾಡಿಕೊಂಡು ಕೆಳಗೆ ಕೂತಿದ್ರು. ಆಗಲೇ ನಿದ್ದೆ ಬಂದಂಗಾಯ್ತು. ಯಾರೋ ಮಾತಾಡ್ತವ್ರೆ ಅಂತ ಕೆಳಗೆ ಹೋದೆ. ನೋಡೋರು ಅವರಿಬ್ಬರು ಕೂತಿದ್ರು, ಈ ವಿಷಯದ ಬಗ್ಗೆ ಚಿಂತೆ ಮಾಡ್ತಿದ್ರು. ಅದಕ್ಕೆ ಅದನ್ನ ಕೇಳಿಸ್ಕೊಬಂದೆ. ಯಾಕೋ ಮನ್ಸಿಗೊಂಥರ ಆಯಿತು, ನಿದ್ದೆನೇ ಹತ್ತುತ್ತಿಲ್ಲ. ಈಗ ಹಂಗಂದರೆ ಮುಂದಕ್ಕೇನು ಅಂತ ದೋಸೆ ಇದ್ದರೆ ಪರಿಹಾರ ಎಲ್ಲ ಹೇಳೋರೆ. ಆದರೂ ಮಾವ ಹಿಂಗೆ ಇಂಥದ್ದು ಯಾಕಾಯ್ತು ಅವಳಿಗೆ, ಆ ಪರಿಹಾರ ಏನಾರು ಸರಿ ಹೋಗ್ದಿರ ಏನಾರು ಹೆಚ್ಚು ಕಡಿಮೆ ಮಾಡಿ ನಾಳೆಗೆ ಹೆಂಗೆ ಈ ವಿಷಯ ಹೇಳೋದು ಮದುವೆ ಆಗೋಕ್ಕಿಲ್ಲ, ಮುಚ್ಚಿಕ್ಕಿ ಮದುವೆ ಮಾಡಬೇಕಾ ಅಂತ ಕೊರಗ್ತಾವನೆ. ಅಲ್ಲಿ ಧೈರ್ಯವಾಗಿ ಸಮಾಧಾನ ಹೇಳ್ಬಿಟ್ಟು ಬಂದೆ. ಯಾಕೋ ಇಲ್ಲಿ ಬಂದಮೇಲೆ ಮನಸ್ಸಿಗೆ ಬೇಜಾರಾಯ್ತದೆ. ಮಾವ ಹಿಂಗೆ ಒಂದಾದ್ಮೇಲೆ ಒಂದು ಅಂತವ. ತಪ್ಪು ತಿಳ್ಕೊಬೇಡಿ ಕಣೇಳಿ, ಹಿಂಗೆ ಹೇಳ್ತೀನಿ ಅಂತವ. ಅದು ಒಂದು ಹೆಣ್ಣಿನ ಜೀವನ ಹಾಳಾಗೋಕ್ಕಿಂತ ಈ ವಿಷಯ ಮುಚ್ಚಿ ಮದುವೆ ಮಾಡೋದೇ ವಾಸಿ. ಅದು ಅಲ್ಲದೆ ನಾಳೆಗೆ ಏನಾಯ್ತದೋ ಎತ್ತಾಯ್ತದೋ. ಈಗ ನೀವು ತೀರ್ಮಾನ ತಗೊಂಡಿರೋದು ಸರಿಗೆ ಅದೇ ಅಂತೀನಿ. ನೀನು ಇದೇ ಸರಿ ಅನ್ನೋದಾದರೆ ಆಯಿತು, ಮುಂದುವರಿಯೋಣ. ಆದರೆ ಸಸಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ನಾನು ನಮ್ಮನೆ ಬಿಟ್ಟು ಆಚೆಗೆ ಹೋಗ್ಬಾರ್ದು ಅಂತ ಮಾವ ಹಿಂಗೂ ಅತ್ತೆಗೂ ಹೇಳಿವ್ನಿ. ನಿನಗೂ ಅಷ್ಟೇ. 500 ಬಿಟ್ಟರೆ ನಮ್ಗೆ ನಾಚನಕ್ಕೆ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ ಈ ವಿಷಯ. ಹೇಳಿ ಈ ವಿಷಯ ಆಚೆಗೆ ಹೋದರೆ ಜನದ ಬಾಯಿಗೆ ಒಳ್ಳೇದಲ್ಲ. ಸರಿ, ಇನ್ನು ನಾಳೆಯಿಂದ ಮದುವೆ ಕೆಲಸಗಳು ಇರ್ತವೆ, ನಿಮ್ಮ ಮನೆ ಕಳಿ. ಸರಿ ಅಂದರೆ ನಾಳೆ ನಾಡಿದ್ರಲ್ಲಿ ಮುರಳಿನವ್ರು ಅವನು ಬರೋಕ್ಕೆ ಹೇಳ್ತೀನಿ. ನನಗೆ ಕೆಲಸ ಇರ್ತದೆ. ನೀನು ಅತ್ತೆ ಮಾವ ಎಲ್ಲ ಹೋಗ್ಬಿಟ್ಟು ಅದೇನು ಬಟ್ಟೆ ಬರೆಗಳ ತೊಗೊಬಂದ್ಬಿಡ್ರಿ. ಇನ್ನು ಹೊಲಿಗೆ ಕೊಟ್ಟು ಎಲ್ಲ ಮಾಡೋದಕ್ಕೆ ತಡ ಆಯ್ತದೆ. ಬೇಕಿದ್ರೆ ಪವಿನೂ ಕರ್ಕೊಂಡೋಗೋದೆ, ಹೆಂಗೆ ಅತ್ತೆ ಮಾವನ ಕೇಳ್ಬಿಟ್ಟು ಕರ್ಕೊಂಡು ನಡೀರಿ. ರೀ, ಜವಳಿ ಖರೀದಿಗೆ ಅತ್ತಮ್ಮ ಟೌನಲ್ಲೇ ತಗೊಳ್ಳೋಣ ಅಂತದೆ. ಅಲ್ಲಿ ಚೆನ್ನಾಗಿರೋಕ್ಕಿಲ್ಲ. ಬೆಂಗ್ಳೂರಿಗೆ ಹೋಗೋಣ. ಸಿಟೀಲಿ ಒಂದಲ್ಲ ಒಂದು ಅಂಗಡೀಲಿ ಚೆನ್ನಾಗಿರೋ ಸಿಗ್ತವೆ. ನೀನೇ ಅತ್ತಮ್ಮಂಗೆ ಹೇಳು. ಏನ್ರೆ ಅದೇನು ಬಟ್ಟೆ ಎಲ್ಲ ಕಡೆಯಲ್ಲೂ ಒಂದೇ. ಸಿಟಿಗೆ ಹೋದ್ರೇನು ಟೌನಲ್ಲಿ ಹೋದ್ರೇನು ಅಲ್ಲಿಂದಲೇ ತಂದು ಎಲ್ಲಿ ಮಾರೋದು, ಇಲ್ಲೇ ತಗೋಬೋದು. ಈಗ ನೀವು ಪ್ಯಾಟ್ಕೋಬೇಕು ಅಂದರೆ ಒಂದು ದಿವಸದ ಕೆಲಸ ಹಿಡಿತದೆ. ಟೌನ್ಗೆ ಹೋಗ್ಬಿಟ್ಟು ಬಂದರೆ ಒಂದು 4 ಗಂಟೆ ಟೈಮಲ್ಲಿ ಮುಗೀತದೆ. ಅದು ನೀವು ಹೆಂಗಸ್ರು ಬಟ್ಟೆ ಅಂಗಡಿ ಒಳಗೆ ಹೋಗ್ಬಿಟ್ರೆ ಈಚೆಗೆ ಎಳೆದ್ರು ಬರೋಕ್ಕಿಲ್ಲ. ರೀ, ಏನು ಪದೇ ತಗೊಂಡಿವೆ? ಕಿಸರು ಮದುವೆಯಲ್ಲಿ ತಗೊಳಕತ್ತೆ. ಏನೋ ಪವಿ ಮದುವೆ ಒಂದು, ಈ ಮನೇಲಿ ಕೊನೆ ಮದುವೆ. ಇನ್ಯಾರು ಮದುವೆಗೆ ತಗೊಳಕ್ಕೆ ಹೋಗೋನು? ಮದುವೆ ಜವಳಿ ಅಂದರೆ ಅಷ್ಟು ಮಾತ್ರ ಇರಬಾರ್ದೆ. ಅದಕ್ಕೆ ನಾವು ಬೆಂಗ್ಳೂರಿಗೆ ಹೋಗ್ಬಿಟ್ಬತ್ತೀವಿ. ಅತ್ತೆ ಅಮ್ಮಂಗೆ ಒಪ್ಸು. ಮಾವ ಹೆಂಗೂ ಹೇಳ್ಕೊಬೋದು. ಈ ಅತ್ತಮ್ಮ ಯಾಕಷ್ಟು ದೂರ ಅಂತದೆ. ಅದು ಅಲ್ಲದೆ ಆ ಪವಿಗೆ ಲೆಹಂಗಾ ಹಾಕ್ಸಿದ್ರೆ ಚೆನ್ನಾಗಿರ್ತದೆ. ಅವಳು ಲೆಹಂಗಾ ತಗೊಂಡು ನಮಗೆಲ್ಲ ಸೀರೆ ತಗೊಂಡು, ನಾನು ಏನೋ ಶಾಸ್ತ್ರಕ್ಕೆ ಲೆಹಂಗಾ ತಗೊಳ್ಳೆ. ಏನೋ ಲೆಹಂಗಾನೆ ಅದು ಹೆಂಗಿರ್ತದ ಮೇ? ಅಯ್ಯೋ, ಅದು ಗೊತ್ತಿಲ್ಲ ನಿಮಗೆ. ಮೊಬೈಲ್ನಾಗ ಹೊಡಿರಿ ಬರ್ತದೆ. ಈ ಫಿಲಮಲ್ಲೆಲ್ಲ ಹಾಕತ್ತಾರಲ್ಲ ಅಂಥದ್ದು. ತಗೋತೀನಿ. ಈಗ ಒಂದು ಕಿತ ತಗೊಂಬಿಟ್ಟು ಆಮೇಲೆ ಹಾಕೊಳಕ್ಕೆ ಬರ್ತಿರೋದ್ರೆ ಏನು ಮಾಡಿ? ಆಮೇಲೆ ಯಾಕೆ ಹಾಕೋಕ್ಕಿಲ್ಲ? ಎಲ್ಲರೂ ಹೋದಾಗ ಬಂದಾಗ ಹಾಕೋಬೋದು, ತಗೊಳ್ಳಿ. ಅದು ಸೀರೆ ಹಂಗೆ ಕಣ.
ಎಂಥದೋ ಸರ್ ಸರಿ, ನೀವು ಅಂಗಡಿಗೆ ಹೋದ್ಮೇಲೆ ಅದನ್ನೆಲ್ಲ ನೋಡಿರಂತೆ. ಈಗೇನು ಪ್ಯಾಟ್ಗೆ ಹೋಗ್ಬೇಕೆ? ನಾಳೆ ಅತ್ತಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಅಲ್ಲ, ಮುರಳಿಯವರು ನಮ್ಮ ಜೊತೆನೇ ಬರ್ತಾರಾ ಬಟ್ಟೆ ತಗೊಳಕ್ಕೆ? ಇನ್ನೇನು ಮತ್ತೆ ಅವರು ಹುಡುಗಿ ಕೊಡ್ಸೋದು ಬೇಡವೆ, ಇವರು ಹುಡುಗನ ಕೊಡ್ಸೋದು ಬೇಡವೆ? ಅದು ಅಲ್ಲಯ್ಯ, ಅವರು ಪಾಪ ಇನ್ಯಾರು ನೆಂಟ್ರಿಷ್ಟನ್ನೆಲ್ಲ ಕರೆಯೋಕ್ಕೆ ಹೋಗಲ್ವಂತ ಇದಕ್ಕೆಲ್ಲ, ಸೀದಾ ಮದುವೆ ಕರಿತೀನಿ ಅಂದವ್ರೆ. ಹಂಗಾಗಿ ಅವರಿಬ್ಬರೇ ಹೋಗಿ ಅಂತಂದರು. ನಿಮ್ಮ ಜೊತೆಗೆ ಒಟ್ಟಿಗೆ ಎಲ್ರಿಗೂ ತಗೊಬಂದ್ಬಿಡಿ. ಸರಿ ಆಯಿತು, ನೀವು ಬಂದರೆ ಚೆನ್ನಾಗಿರೋದು. ನಿಮ್ಗೇನು ಕೆಲಸ? ಒಂದು ದಿವಸಕ್ಕಲ್ವೇ ಬನ್ನಿರಿ. ನಿಮ್ಗೆ ಯಾವ್ದು ಬೇಕೋ ತೊಗೊಳೋದು ಬೇಡವೇ? ಅಯ್ಯೋ, ನನ್ನ ಆಮೇಲೆ ಯಾರನ್ನಾರು ಕರ್ಕೊಂಡೋಗಿ ತಗೊಂಬತ್ತೀನಿ ಬಿಡೇನ್ರೆ, ನೀವು ತಗೊಳ್ಳಿ. ಹಂಗಲ್ಲ ಕಣಿ, ನಾನು ನೀವು ಒಂದೇ ಬಣ್ಣದವ ಆಯ್ಕೊಂಡಿದ್ರೆ ಮದುವೆ ಮನೇಲಿ ಚೆಂದ ಕಾಣ್ತದೆ, ಅದಕ್ಕೆ. ಏನ್ರೆ ಮದುವೆ ಅವ್ರದ್ದು, ನಮ್ದಲ್ಲ. ಅದು ಗೊತ್ತು ಕಣಿ, ಹೇಳಿ. ಸರಿ ಮೇಡಮರೇ, ಈ ಮನೆ ಕಳಿ ಸರೊತ್ತಾಯ್ತು. ನಿಮಗೆ ಬಟ್ಟೆ ಚಿಂತೆ ಹತ್ಬಿಟ್ರೆ ಏನು ರಾತ್ರಿ ಎಲ್ಲ ನಿದ್ದೆನೇ ಬರೋಕ್ಕಿಲ್ಲ. ಸರಿ ಸರಿ, ಅದು ಹೆಂಗೂ ಗಾದೆ ಹೇಳ್ತಾರೆ, ಕುಡ್ಕೂರಿಗೆ ಎಣ್ಣೆ ಚಿಂತೆ, ಹೆಂಗಸರಿಗೆ ಸೀರೆ ಚಿಂತೆ ಹತ್ತಿದ್ರೆ ಮುಗೀತು ಕತೆ.